ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ, ಆದರೂ ಪ್ರಯತ್ನ ಪಡ್ತೀನಿ. ಬಟ್ ಏನಂದರೆ ಕಮೆಂಟ್ ಮಾಡೋರು ಪೂರ್ತಿ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಳ್ತಾ ಇರ್ತಾರೆ ನೋಡಿ, ನನ್ನಲ್ಲೂ ದೇವರಿದೆ, ನಿನ್ನಲ್ಲೂ ದೇವರಿದ್ದಾನೆ. ಇದೇನಂದರೆ ಮನುಷ್ಯನ ಅತಿ ದೊಡ್ಡ ಅಹಂಕಾರ ಇದು. ದೇವರು ಅಂದರೆ ನಾವು ನೀವು ಅನ್ಕೊಂಡಂಗೆ ಅದೊಂದು ಸಾಮಾನ್ಯ ಶಕ್ತಿ ಅಲ್ಲ. ಅದು ಕಾಲಾತೀತವಾಗಿರೋ ಆ ಒಂದು ಶಕ್ತಿಯನ್ನ ಸಮುದ್ರಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಒಂದು ದೊಡ್ಡದಾದ ಒಂದು ಅಜ್ಞಾನ. ಯಾಕಂದ್ರೆ ಸಮುದ್ರಕ್ಕೂ ಕೂಡ ಒಂದು ಆದಿ ಅನ್ನೋದು ಇರುತ್ತೆ, ಅಂತ್ಯ ಅನ್ನೋದು ಇರುತ್ತೆ. ದೇವರು ಅಂದ್ರೇನೋ ಹಿಂಗೆ ರೋಡಲ್ಲಿ ಹೋಗ್ತಾ ಕೈ ಮುಗಿದ್ರೆ ಆಯ್ತು ಅಂತಂದು ಎಷ್ಟೋ ಜನ ಅನ್ಕೊಂಡಿದ್ದಾರೆ. ತುಂಬಾ ಹತ್ತಿರದ ಅನುಭವ ಆಗಬೇಕು ಅಂತಂದ್ರೆ ಸುಮ್ಮನೆ ಕೂತ್ಕೊಂಡು ನಿಮ್ಮ ಒಂದು ಹಾರ್ಟ್ ಬೀಟ್ ಅನ್ನು ಅಬ್ಸರ್ವ್ ಮಾಡಿ, ಮತ್ತೆ ನಿಮ್ಮ ಒಂದು ಉಸಿರಾಟವನ್ನ ಅಬ್ಸರ್ವ್ ಮಾಡಿ. ಒಬ್ರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ನೋಡಿ, ದೇವರು ಅನ್ನೋದು ಫಸ್ಟ್ ಆಫ್ ಆಲ್ ಇದೆಯಾ, ದೇವರಿಗೆ ರೂಪ ಇದೆಯಾ ಅಂತ ಹೇಳಿ. ಈ ಥರ ದೇವ್ರ ಬಗ್ಗೆ ಯೋಚನೆ ಮಾಡೋ ಜನ ತುಂಬಾ ಕಡಿಮೆ. ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ ಯಾರಾದರೂ ಅದು ದೇವರು ಅಂತ ಹೇಳಿದರು ಅಂದರೆ ಸಡನ್ನಾಗಿ ನಂಬೋ ಜನ ಇವತ್ತು ತುಂಬ ಜನ ಇದ್ದಾರೆ. ಆದರೆ ಅದು ಹೌದೋ ಅಲ್ವೋ ಅಂತ ಯೋಚನೆ ಮಾಡೋರು ತುಂಬಾ ಕಡಿಮೆ. ನೋಡಿ, ನೀವು ಈ ಥರ ಪ್ರಶ್ನೆಗಳನ್ನು ಹಾಕೊತಾ ಇದ್ದೀರಾ, ಆ ಒಂದು ಶಕ್ತಿ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಒಂದು ದಿವಸ ಖಂಡಿತ ಭಗವಂತ ನಿಮಗೆ ಒಂದು ಸರಿಯಾದ ದಾರಿಯನ್ನು ತೋರಿಸ್ತಾನೆ, ಮತ್ತು ಸತ್ಯದ ಅರಿವನ್ನು ಕೂಡ ನೀಡ್ತಾನೆ. ಮೊದಲೇದು, ದೇವರು ಅನ್ನೋ ಒಂದು ಶಕ್ತಿ ಇದೆಯಾ? ಖಂಡಿತ ಇದೆ, ಖಂಡಿತ ಇದೆ. ಇವತ್ತು ಯಾಕೆ ನಮಗಿದು ತುಂಬ ಕಷ್ಟ ಆಗ್ತಾ ಇದೆ ಅಂತಂದರೆ ನಾವು ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಕ್ಕೆ ಮುಂದೆ ಆಗ್ತಾ ಇಲ್ಲ. ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ ತುಂಬ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಎಷ್ಟೋ ಜನ ಏನು ಅಂದ್ಕೊಂಡಿದ್ದಾರೆ, ದೇವರು ಅಂದರೆ ಅದು ಒಂದು ಪ್ರತ್ಯಕ್ಷ ಆಗುತ್ತೆ, ಇಲ್ಲಾಂದರೆ ಒಂದು ರೂಪ ತಗೊಳ್ಳುತ್ತೆ, ಈ ಥರ ಒಂದು ಭಾವನೆಗಳು ಇದ್ದಾವೆ. ಏನೋ ಒಂದು ಮ್ಯಾಜಿಕ್ ಆಗುತ್ತೆ, ಏನೋ ಒಂದು ಬೆಳಕು ಬರುತ್ತೆ, ಈ ಥರ ಅಂದ್ಕೊಂಡಿದ್ದಾರೆ ದೇವರು ಅಂತಂದರೆ. ಈ ಥರ ಕಲ್ಪನೆಗಳು ಇದ್ವು ಅಂತಂದರೆ ಖಂಡಿತವಾಗಿಯೂ ನಾವು ದೇವರನ್ನು ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ದೇವರು ಇದಾನ ಅನ್ನೋ ಒಂದು ಪ್ರಶ್ನೆ ತುಂಬ ಲೈಫ್ ಲಾಂಗ್ ಕಾಡುತ್ತೆ ನಮಗೆ, ಇದಕ್ಕೆ ಸರಿಯಾದ ಉತ್ತರ ಕೂಡ ಸಿಗೋದಿಲ್ಲ. ನೋಡಿ, ಇದನ್ನು ತಿಳ್ಕೊಳ್ಳೋ ರೀತಿಯಲ್ಲಿ ತಿಳ್ಕೋಬೇಕು. ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ದೇವರು ಸೃಷ್ಟಿ ಮಾಡಿರೋ ವಸ್ತುಗಳು ತುಂಬ ಇದ್ದಾವೆ, ನಮ್ಮ ಸುತ್ತಮುತ್ತ ತುಂಬ ಇದ್ದಾವೆ. ನೋಡಿ, ನಿಮ್ಮನ್ನು ನೀವೇ ಸುಮ್ಮನೆ ಕೂತ್ಕೊಂಡು ನಿಮ್ಮ ಬಗ್ಗೆ ಯೋಚನೆ ಮಾಡಿದರೆ ಈ ಒಂದು ಸತ್ಯ ಗೊತ್ತಾಗುತ್ತೆ. ಇದಕ್ಕೇನು ತುಂಬ ಕಷ್ಟಪಡಬೇಕಾಗಿಲ್ಲ, ಆರಾಮಾಗಿ ಕೂತ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ಇವಾಗ ನೋಡಿ, ದೇಹ ಅಂತಕ್ಕೂ ನಾವು ಸೃಷ್ಟಿ ಮಾಡಿಲ್ಲ ಅಲ್ವಾ. ನಾವು ಬದುಕಬೇಕು ಅಂತಂದರೆ ನಮಗೆ 3 ಹೊತ್ತು ಊಟ, ಹಾಕೊಳ್ಳೋಕ್ಕೆ ಬಟ್ಟೆ ಮತ್ತು ಹಣ ಇಷ್ಟಿದ್ರೆ ಸಾಲದು. ಫಸ್ಟ್ ಏನು ಬೇಕು ಅಂದರೆ ನಮಗೆ ಪ್ರಕೃತಿಯಿಂದ ಬೆಳಕು ಬೇಕು, ಗಾಳಿ ಬೇಕು, ನೀರು ಬೇಕು, ಭೂಮಿ ಬೇಕು, ಭೂಮಿಯಿಂದ ಆಹಾರ ಬೇಕು, ಇವೆಲ್ಲವೂ ಬೇಕಾಗ್ತವೆ. ನೋಡಿ, ಇವನ್ನೆಲ್ಲ ನಾವಂತಕ್ಕೂ ಸೃಷ್ಟಿ ಮಾಡಿಲ್ಲ ಅಲ್ವಾ. ಹಾಗಾದರೆ ಇದನ್ನು ಯಾವುದೋ ಒಂದು ಶಕ್ತಿ ಸೃಷ್ಟಿ ಮಾಡಿದೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಅಂತಂದರೆ ನೋಡಿ, ಎಲ್ಲವೂ ಒಂದು ನಿಯಮದಂತೆ ಕೆಲಸ ಮಾಡ್ತಾ ಇದೆ. ತನ್ನಷ್ಟಕ್ಕೆ ತಾನೇ ಇವೆಲ್ಲ ಆಗಿದ್ದರೆ ಇವುಗಳಲ್ಲಿ ಏನಾದರೂ ಒಂದು ಬದಲಾವಣೆ ಆಗ್ತಿತ್ತಲ್ವ, ಯಾವುದೂ ಆಗ್ತಾ ಇಲ್ಲ. ಯಾಕೆ ಪ್ರಶಾಂತವಾಗಿ ಸೃಷ್ಟಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಇದ್ರ ಹಿಂದೆ ಒಂದು ಶಕ್ತಿ ಇದೆ, ಇವೆಲ್ಲವೂ ಆ ಒಂದು ಶಕ್ತಿಯ ಒಂದು ಕಂಟ್ರೋಲಲ್ಲಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ತರ್ಕವನ್ನು ಉಪಯೋಗಿಸಿ ನಾವು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಹೌದು ಖಂಡಿತ ದೇವರಿದ್ದಾನೆ ಅಂತ. ನೋಡಿ, ನಿಮಗೆ ಇನ್ನೂ ಇದ್ರ ಒಂದು ಸ್ವಲ್ಪ ತುಂಬ ಹತ್ತಿರದ ಅನುಭವ ಆಗಬೇಕು ಅಂತಂದರೆ ಸುಮ್ಮನೆ ಕೂತ್ಕೊಂಡು ನಿಮ್ಮ ಒಂದು ಹಾರ್ಟ್ ಬೀಟನ್ನು ಅಬ್ಸರ್ವ್ ಮಾಡಿ, ಮತ್ತು ನಿಮ್ಮ ಒಂದು ಉಸಿರಾಟವನ್ನು ಅಬ್ಸರ್ವ್ ಮಾಡಿ. ಓಕೆನಾ? ಸುಮ್ಮನೆ ಕೂತ್ಕೊಳ್ಳಿ. ಉಸಿರಾಟ ತನ್ನಷ್ಟಕ್ಕೆ ತಾನೇ ಆಗ್ತಾಯಿದೆ, ಹಾರ್ಟ್ ಬೀಟು ಕೂಡ ತನ್ನಷ್ಟಕ್ಕೆ ತಾನೇ ಅದು ಆಗ್ತಾಯಿದೆ. ಮತ್ತು ಇದೆಲ್ಲ ಹೇಗಾಗ್ತಾ ಇದೆ, ಇವನ್ನೆಲ್ಲ ನಾವು ಮಾಡ್ಕೊಂಡಿದ್ದೀವ, ಇಲ್ಲಾಂದರೆ ಇವು ಆಗಬೇಕು ಅಂತ ನಾವೇನಾದ್ರು ಪ್ರಯತ್ನ ಪಡ್ತಾ ಇದ್ದೀವ? ಇಲ್ಲ ತಾನೇ. ನಮ್ಮ ದೇಹದ ಒಳಗಡೆ ಇಂಥ ಕ್ರಿಯೆಗಳು ಆಗ್ತಾ ಇದ್ದಾವೆ ಅಂತಂದರೆ ಹೌದು ಖಂಡಿತ ಇವುಗಳನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ ನಮಗೆ. ನೋಡಿ, ಈ ರೀತಿಯಲ್ಲಿ ನಾವು ದೇವ್ರ ಬಗ್ಗೆ ತಿಳ್ಕೋಬೇಕು. ನೋಡಿ, ದೇವರನ್ನು ತಿಳ್ಕೊಂಡು ನಂಬೋದಕ್ಕೂ ತಿಳಿದೇನೆ ನಂಬೋದಕ್ಕೂ ತುಂಬಾ ದೊಡ್ಡದಾದ ಒಂದು ವ್ಯತ್ಯಾಸ ಇದೆ. ತುಂಬ ವ್ಯತ್ಯಾಸ ಇದೆ. ಇವಾಗ ನೋಡಿ, ಯಾರೋ ನಿಮಗೆ ಅದು ದೇವರು ಅಂತ ಪರಿಚಯ ಮಾಡಿಸಿದ್ರು ಅಂದ್ಕೊಳ್ಳಿ, ಯಾವುದೋ ಒಂದು ವಸ್ತು ಅಂದ್ಕೊಳ್ಳಿ. ನೀವು ಅದನ್ನು ಸಡನ್ನಾಗಿ ಕೈ ಮುಗಿದ್ರಿ ಅಂತಂದರೆ ಅದನ್ನು ನಂಬಿದ್ರಿ ಅಂತಂದರೆ ಇದಕ್ಕೇನು ಕಷ್ಟಪಡಬೇಕಾಗಿಲ್ಲ ಅಲ್ವಾ. ಇವತ್ತು ಯಾಕೆ ಮನುಷ್ಯ ಎಲ್ಲವನ್ನೂ ದೇವರು ಅಂತ ಭಾವಿಸ್ತಾನೆ ಅಂತಂದರೆ ಸ್ವಲ್ಪ ತಲೆ ಕೆಲಸ ಕೊಡೋದು ಕಷ್ಟ ಮನುಷ್ಯನಿಗೆ. ಪ್ರಶ್ನೆಗಳನ್ನು ಹಾಕ್ಕೊಳ್ಳೋದು, ಅವುಗಳ ಬಗ್ಗೆ ಯೋಚನೆ ಮಾಡೋದು, ಅವುಗಳ ಬಗ್ಗೆ ರಿಸರ್ಚ್ ಮಾಡೋದು, ಇವೆಲ್ಲ ವ್ಯಕ್ತಿಗೆ ಕಷ್ಟ ಆಗುತ್ತೆ. ಯಾರಾದರೂ ಒಂದು ದೇವರು ಅಂತ ಮಾಡಿ ಅದನ್ನು ಇಟ್ಟಿದ್ದಾರೆ ಅಂದರೆ ಕೈ ಮುಗಿಯೋದು ತುಂಬ ಸುಲಭ ಅಲ್ವಾ, ಅದನ್ನು ನಂಬೋದು ತುಂಬ ಸುಲಭ ಅಲ್ವಾ. ನೋಡಿ, ನಾನು ಹೇಳೋದೇನು ಅಂತಂದರೆ ಸತ್ಯ ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ಇಲ್ಲಿ ಸ್ಟ್ರಗಲ್ ಪಡಲೇಬೇಕಾಗುತ್ತೆ. ಫಸ್ಟಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ನಿಮಗೊಂದು ಸತ್ಯದ ಒಂದು ಅರಿವಾಗುತ್ತೆ. ಪೂರ್ತಿ ಶಾಂತಿಯಲ್ಲಿರ್ತೀರಿ ನೀವು ಅವಾಗ. ನೋಡಿ, ಯಾರು
ಈ ಸೃಷ್ಟಿ ನೋಡೋದ್ರ ಮುಖಾಂತರ ಭಗವಂತನನ್ನು ತಿಳ್ಕೊತಾರೋ ಅವರಲ್ಲಿ ತುಂಬ ಬದಲಾವಣೆ ಆಗುತ್ತೆ, ಜೀವನದಲ್ಲಿ ಬದಲಾವಣೆ ಆಗುತ್ತೆ, ಮತ್ತು ಆಂತರಿಕವಾಗಿಯೂ ಕೂಡ ಬದಲಾವಣೆ ಆಗುತ್ತೆ, ವ್ಯಕ್ತಿಯ ಗುಣದಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಯಾಕೆಂದರೆ ವ್ಯಕ್ತಿ ಭಾವಿಸ್ತಾನೆ ಈ ಒಂದು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ, ಹೀಗಿರುವಾಗ ನಾನು ಕೂಡ ಒಂದು ಶಕ್ತಿ ಅಡಿಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಫಸ್ಟು ವ್ಯಕ್ತಿಗೆ ಮೈಂಡಿಗೆ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ವ್ಯಕ್ತಿಯ ಒಂದು ಅಹಂಕಾರ ಕಡಿಮೆ ಆಗುತ್ತೆ. ಫಸ್ಟ್ ಅಹಂಕಾರ, ಎಲ್ಲವೂ ನನ್ನಿಂದ ಇಲ್ಲಿಯೋ ನನಗೆ ಅದರಿಂದ ಸುಖ ಸಿಗುತ್ತೆ, ಇದರಿಂದ ಸುಖ ಸಿಗುತ್ತೆ, ಹೆಣ್ಣು ಹಣ್ಣು ಮಣ್ಣು ಹೀಗೆ ಅವುಗಳ ಮುಂದೆ ಓಡ್ತಾ ಇದ್ದ ಅಲ್ವಾ, ಇವೆಲ್ಲವೂ ಸ್ಟಾಪ್ ಆಗ್ತವೆ. ಯಾಕಂದರೆ ಇದಕ್ಕಿನ್ನ ಆದ ಒಂದು ದೊಡ್ಡ ಶಕ್ತಿ ಇದೆ, ಭಗವಂತ ಇದ್ದಾನೆ ಅನ್ನೋ ಒಂದು ಸತ್ಯದ ಅರಿವಾಗಿರುತ್ತೆ ವ್ಯಕ್ತಿಗೆ. ಹಾಗಾಗಿ ಅವನು ಸರಳತೆಯಲ್ಲಿ ಒಂದು ಸುಖವನ್ನು ಕಾಣ್ತಾನೆ, ನೆಮ್ಮದಿಯನ್ನು ಕಾಣ್ತಾನೆ, ಮತ್ತು ಯಾವಾಗಲೂ ಒಂದು ಪ್ರಶಾಂತತೆಯಲ್ಲಿ ಇರ್ತಾನೆ. ಮತ್ತು ಇಲ್ಲಿ ಸೃಷ್ಟಿಯಲ್ಲಿರೋ ಯಾವುದೇ ಜೀವಿಯಾಗಲಿ ಮನುಷ್ಯ ಆಗಲಿ ಎಲ್ಲರನ್ನು ಕೂಡ ಪ್ರೀತಿ ಕರುಣೆ ದಯೆಯಿಂದ ಕಾಣ್ತಾನೆ. ನೋಡಿ, ಯಾರು ದೇವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೇನೆ ಅವುಗಳನ್ನು ನಂಬ್ತಾರೋ ಅವರನ್ನು ನೋಡಿ ಹೊರಗಿನ ನೋಟಕ್ಕೆ ಅಷ್ಟೇ ಅವರು ತುಂಬ ಭಕ್ತಿವಂತರು ಅಂತ ನಮಗೆ ಅನಿಸುತ್ತೆ. ಬಟ್ ಅವರು ನಡತೆಯಲ್ಲಿ ಅದು ಕಾಣೋದಿಲ್ಲ. ಯಾಕಂದರೆ ವ್ಯಕ್ತಿ ಅದನ್ನು ಏನಂದರೆ ಒಂದು 4 ಗೋಡೆ ಮಧ್ಯೆಗೆ ಸೀಮಿತವಾಗಿ ಇಟ್ಟಿದ್ದಾನೆ ಅಷ್ಟೇ. ದೇವರು ಅಂದ್ರೇನೋ ಹಿಂಗೆ ರೋಡಲ್ಲಿ ಹೋಗ್ತಾ ಕೈ ಮುಗಿದ್ರೆ ಆಯಿತು ಅಂತಂದು ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ವಸ್ತುಗಳನ್ನು ದೇವರಂತ ಅಂದ್ಕೊಂಡು ಅವುಗಳನ್ನು ಪೂಜೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಮತ್ತು ಹೊರಗಡೆ ಎಲ್ಲ ಅನ್ಯಾಯ ಮಾಡೋದು, ಮೋಸ ಮಾಡೋದು, ಜನರ ಮನಸ್ಸನ್ನು ನೋಯಿಸೋದು, ಇವುಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರಲ್ಲಿ ಬದಲಾವಣೆ ಆಗೋದಿಲ್ಲ, ಅವ್ರ ಜೀವನದಲ್ಲಿ ಬದಲಾವಣೆ ಆಗೋದಿಲ್ಲ. ಯಾವಾಗಲೂ ಮನುಷ್ಯ ಗೊಂದಲದಲ್ಲಿ, ಭಯದಲ್ಲಿ, ದುರಾಸೆಯಿಂದ ಬದುಕ್ತಾ ಇರ್ತಾನೆ. ಹಾಗಾಗಿ ಸ್ನೇಹಿತರೆ, ದೇವರನ್ನು ತಿಳ್ಕೋಬೇಕು ಫಸ್ಟ್. ನೋಡಿ, ದೇವರು ಇದ್ದಾನೆ ಅನ್ನೋದು ಗೊತ್ತಾಯಿತು ಅಲ್ವಾ, ಆ ಒಂದು ಶಕ್ತಿ ಇದೆ. ಹಾಗಾದರೆ ರೂಪ ಇದೆಯಾ? ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ, ಆದರೂ ಪ್ರಯತ್ನ ಪಡ್ತೀನಿ. ಈ ಬ್ರಹ್ಮಾಂಡವನ್ನು ನಾವು ನೋಡಿದರೆ ಅಲ್ವಾ, ಈ ಬ್ರಹ್ಮಾಂಡವನ್ನು ನೋಡಿದರೆ ಬ್ರಹ್ಮಾಂಡದಲ್ಲಿ ಒಂದು ಸ್ವಲ್ಪ ಭಾಗವನ್ನು ನಾವು ನೋಡ್ತಾ ಇದ್ದೀವಿ. ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ, ಅದರಲ್ಲಿ ಏನೆಲ್ಲ ಇದ್ದಾವೆ, ಅಷ್ಟು ಒಂದು ಜ್ಞಾನ ನಮ್ಮಲ್ಲಿಲ್ಲ. ನೋಡಿ, ಇಡೀ ಒಂದು ಬ್ರಹ್ಮಾಂಡದ ಒಂದು ಜ್ಞಾನನೇ ನಮಗಿಲ್ಲ ಅಂತಂದರೆ ಇನ್ನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಆ ಒಂದು ಶಕ್ತಿಯನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಸ್ವಲ್ಪ ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡಿ. ಇವಾಗ ಎಷ್ಟೋ ಜನ ಹೇಳ್ತಾರೆ ದೇವರಿಗೆ ರೂಪ ಇದೆ, ಅದು ಇದು ಅಂತ ಹೇಳಿ. ದೇವರು ಅಂದರೆ ನೀವು ಅಂದ್ಕೊಂಡಂಗೆ ಅದೊಂದು ಸಾಮಾನ್ಯ ಶಕ್ತಿ ಅಲ್ಲ. ನೋಡಿ, ಅದು ನಮಗೆ ಕಲ್ಪನೆಗೂ ಬರೋದಿಲ್ಲ. ನಮ್ಮ ಮೈಂಡಿಗೂ ಅಷ್ಟು ಪವರ್ ಇಲ್ಲ, ನಮ್ಮ ಆತ್ಮಕ್ಕೂ ಕೂಡ ಅಷ್ಟೊಂದು ಪವರ್ ಇಲ್ಲ. ಯಾಕೆ ಅಂದರೆ ನೋಡಿ, ದೇವರನ್ನು ನಾವು ಕಾಲಾತೀತ ಅಂತ ಹೇಳಿ ಕರಿತೀವಲ್ವಾ. ಕಾಲಾತೀತ ಅಂದರೆ ಏನು? ಕಾಲವನ್ನು ಮೀರಿದವನು ಅಂತ. ಇವಾಗ ಈ ಸೃಷ್ಟಿಯಲ್ಲಿ ಏನೆಲ್ಲ ಇದ್ದಾವೋ, ಏನೆಲ್ಲ ವಸ್ತುಗಳಿದಾವೋ, ಪ್ರಾಣಿಗಳಿದಾವೋ, ಮನುಷ್ಯರಿದ್ದಾರೋ, ಏನೇ ಇರಲಿ, ಇವು ಎಲ್ಲವೂ ಕಾಲದಲ್ಲಿ ಇದ್ದಾವೆ. ನೋಡಿ, ದೇವರನ್ನು ಏನಾದರೂ ನೀವು ವಸ್ತುಗಳಲ್ಲಿ ನೋಡ್ತಾ ಇದ್ದರೆ, ಮನುಷ್ಯರಲ್ಲಿ ನೋಡ್ತಾ ಇದ್ದರೆ, ಅವನು ಕೂಡ ಕಾಲದ ಅಡಿಯಲ್ಲಿದ್ದಾನೆ ಅಂತ ಹೇಳಿ ನೀವು ಭಾವಿಸ್ತಾ ಇದ್ದೀರಾ. ನೋಡಿ, ಭಗವಂತ ಕಾಲವನ್ನು ಮೀರಿದಾನೆ ಅಂತಂದರೆ ಈ ನಮಗೆ ಕಾಲದ ನಂತರ ಏನಿದೆಯೋ ಹೇಗಿದೆಯೋ ನಮಗೆ ಒಂದು ಚೂರು ಅದ್ರ ಬಗ್ಗೆ ಸ್ಪಷ್ಟವಾದ ಜ್ಞಾನ ಇಲ್ಲ, ಒಂದು ಚೂರು ಇಲ್ಲ. ಹೀಗಿರಬೇಕಾದ್ರೆ ಅಂಥ ಒಂದು ಮಹಾಶಕ್ತಿಯನ್ನು ಇಲ್ಲ ನಾವು ಅದಕ್ಕೊಂದು ರೂಪ ಕೊಡ್ತೀವಿ, ಅದಕ್ಕೊಂದು ಇದೇ ಥರ ರೂಪ ಇದೆ ಅಂತ ಹೇಳೋಕ್ಕೆ ಹೇಗೆ ಸಾಧ್ಯ? ನೀವು ಸ್ವಲ್ಪ ಯೋಚನೆ ಮಾಡಿ, ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಯಾಕೆ ಕೆಲವರಿಗೂ ದೇವ್ರ ಬಗ್ಗೆ ಗೊತ್ತೇ ಇಲ್ಲದೇ ಇದ್ರೂ ಅದಕ್ಕೊಂದು ರೂಪ ಯಾಕೆ ಕೊಡ್ತಾರೆ ಅಂತಂದರೆ, ನೋಡಿ, ಇವಾಗ ನಾನು ನಿಮಗೆ ಇದೇ ಒಂದು ಪ್ರಶ್ನೆ ಕೇಳ್ತೀನಿ, ದೇವರ ರೂಪ ಹೇಗಿದೆ ಅಂತ ಹೇಳಿ. ಹಲವಾರು ಜನರು ಇದಕ್ಕೆ ಏನು ಪ್ರಯತ್ನ ಪಡ್ತಾರೆ ಅಂತಂದರೆ, ಏನಾರು ಒಂದು ಕಲ್ಪನೆಯ ರೀತಿಯಲ್ಲಿ, ಊಹೆಯ ಒಂದು ರೀತಿಯಲ್ಲಿ, ಅವರ ಒಂದು ಯೋಚನೆಯ ಒಂದು ರೀತಿಯಲ್ಲಿ ಇದಕ್ಕೆ ಏನಾರು ಒಂದು ರೂಪ ಕೊಟ್ಟು ವಿವರಣೆ ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. 100ಕ್ಕೆ 80% ಜನ. ಇಲ್ಲ, ನನಗೆ ಗೊತ್ತಿಲ್ಲ ಅನ್ನೋರು ತುಂಬಾ ಕಡಿಮೆ ಜನ. ನೋಡಿ, ದೇವರಿಗೆ ರೂಪ ಇದೆಯಾ? ಇದಕ್ಕೆ ಹಾನೆಸ್ಟ್ ಆನ್ಸರ್ ಏನು ಅಂತಂದರೆ ಗೊತ್ತಿಲ್ಲ ಅಷ್ಟೇ. ಅಕಸ್ಮಾತಾಗಿ ದೇವರಿಗೆ ರೂಪ ಇದೆ, ಅದನ್ನು ಯಾರೋ ಒಬ್ರು ನೋಡಿದ್ದಾರೆ ಅಂತಂದರೆ ಇವತ್ತು ಎಲ್ಲ ಕಡೆಯೂ ಅದೇ ಒಂದು ರೂಪನೇ ಇರಬೇಕಾಗಿತ್ತಲ್ವ. ತುಂಬ ವಿಧವಾದ ರೂಪಗಳನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ಮನುಷ್ಯ ತನ್ನದೇ ಆದ ಒಂದು ಕಲ್ಪನೆಯಲ್ಲಿ ಅದನ್ನು ಕಲ್ಪಿಸಿಕೊಂಡಿದ್ದಾನೆ. ಅಂದರೆ ನೋಡಿ, ವ್ಯಕ್ತಿ ಯಾವುದೋ ಒಂದು ಕಲ್ಪಿಸಿಕೊಂಡಿದ್ದಾನೆ ಅಂತಂದರೆ ಅದೇ ಒಂದು ಸತ್ಯ ಆಗುತ್ತಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಸತ್ಯ ಅಂದರೆ ಸತ್ಯನೇ, ಅದು ಅದ್ರ ಬಗ್ಗೆ ಪೂರ್ತಿಯಾದ ವಿವರಣೆ ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಅಷ್ಟೇ. ಇದೇ ಒಂದು ದೊಡ್ಡದಾದ ಒಂದು ಜ್ಞಾನ ಹೇಳಬೇಕು ಅಂತಂದರೆ, ಹೌದಪ್ಪ, ದೇವರಿದ್ದಾನೆ ಈ ಸೃಷ್ಟಿ ನೋಡೋದ್ರ ಮುಖಾಂತರ, ಮತ್ತು ನಾವೊಂದು ಅಸ್ತಿತ್ವದಲ್ಲಿ ಇದ್ದೀವಲ್ವ, ನಾವಿಲ್ಲಿ ಬದುಕ್ತಾ ಇದ್ದೀವಲ್ವ, ನಾವು ಎಷ್ಟೋ ಕೋಟಿ ಜೀವರಾಶಿಗಳನ್ನು ನೋಡ್ತಾ ಇದ್ದೀವಲ್ವ, ಇವು ಎಲ್ಲವನ್ನೂ ನಾವು ನೋಡ್ತಾ ಇದ್ದೀವಿ ಅಂತಂದರೆ ದೇವರು ಖಂಡಿತವಾಗಿಯೂ ಇದ್ದೇ ಇದ್ದಾನೆ ಅಂತ ನಾವು ಹೇಳ್ಬೋದು. ದೇವರಿಗೆ ರೂಪ ಇದೆಯಾ ಅಂತ ಕೇಳಿದಾಗ
ನಮ್ಮ ಹಾನೆಸ್ಟ್ ಉತ್ತರ ಗೊತ್ತಿಲ್ಲ ಅನ್ನೋದಿರಬೇಕು. ಆದರೆ ಎಷ್ಟೋ ಜನ ಇದು ಏನಂದರೆ ಅಹಂಕಾರಕ್ಕೆ ಅಡ್ಡಿಯಾಗುತ್ತೆ. ಅವ್ರೇನಾದ್ರು ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ಅಹಂಕಾರಕ್ಕೆ ಒಂಥರ ಏಟು ಬಿದ್ದಂಗೆ ಇದು. ಹಾಗಾಗಿನೇ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಜಾಗನ ಫಿಲ್ ಮಾಡೋದಕ್ಕೆ ಅವ್ರದ್ದೇ ಆದ ಏನಾರು ಒಂದು ಸಿದ್ಧಾಂತಗಳನ್ನು, ಏನಾರು ಒಂದು ಕಲ್ಪನೆಗಳನ್ನು ಊಹೆ ಮಾಡಿಕೊಂಡು ಇದನ್ನು ವಿವರಿಸೋಕೆ ಪ್ರಯತ್ನ ಪಡ್ತಾರೆ. ಇವತ್ತು ಸಾಕಷ್ಟು ವಸ್ತುಗಳನ್ನು ದೇವ್ರು ಮಾಡಿದ್ದಾರೆ. ದೇವರು ಕಾಲದಲ್ಲೇ ಇಲ್ಲ ಅಂತಂದರೆ, ಅವನು ಕಾಲಾತೀತ ಅಂತಂದರೆ ಕಾಲದಲ್ಲೇ ಅವನ್ನ ಒಂದು ರೂಪವನ್ನು ಕೊಟ್ಟು ಇರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೋಡಿ, ಇದಕ್ಕೆ ಇನ್ನೊಂದು ಬಲವಾದ ಕಾರಣ ಏನು ಅಂತಂದರೆ, ಕೆಲವೊಬ್ಬರು ಏನು ಅಂದ್ಕೊಂಡಿದ್ದಾರೆ, ಈ ಬ್ರಹ್ಮಾಂಡದಲ್ಲಿರುವ ಎಲ್ಲವೂ ದೇವರ ಶಕ್ತಿ, ಅಂದರೆ ಎಲ್ಲವೂ ದೇವರು, ಎಲ್ಲದರ ಒಳಗಡೆನೂ ದೇವರು ಇದ್ದಾನೆ ಅನ್ನೋ ಒಂದು ನಂಬಿಕೆ ಇದೆ. ಇದಕ್ಕೆ ಕೆಲವೊಬ್ಬರು ಏನು ಹೇಳ್ತಾರೆ ಅಂತಂದರೆ, ಸಮುದ್ರದ ಒಂದು ಎಕ್ಸಾಂಪಲ್ ಕೊಡ್ತಾರೆ. ನೋಡಿ, ಸಮುದ್ರದ ಒಂದು ನೀರನ್ನು ನಾವು ಬಾಟಲಲ್ಲಿ ತುಂಬ್ಕೊಂಡ್ವಿ ಅಂತಂದರೆ ಆ ಸಮುದ್ರದಲ್ಲಿರೋ ನೀರು ಮತ್ತು ಬಾಟ್ಲಲ್ಲಿರೋ ನೀರು ಒಂದೇ ಅಲ್ವಾ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲೂ ಆ ಒಂದು ಶಕ್ತಿ ಇದೆ, ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳ್ತಾರೆ. ಕಾಲಾತೀತವಾಗಿರೋ ಆ ಒಂದು ಶಕ್ತಿಯನ್ನು ಸಮುದ್ರಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಒಂದು ದೊಡ್ಡದಾದ ಒಂದು ಅಜ್ಞಾನ. ಯಾಕಂದರೆ ಸಮುದ್ರಕ್ಕೂ ಕೂಡ ಒಂದು ಆದಿ ಅನ್ನೋದು ಇರುತ್ತೆ, ಅಂತ್ಯ ಅನ್ನೋದು ಇರುತ್ತೆ. ಬಟ್ ಭಗವಂತನಿಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಅದು ಏನು ಅಂದರೆ ನಾವು ಕಲ್ಪನೆನೂ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅದನ್ನು. ಹೀಗಿರುವಾಗ ಅಂಥ ಒಂದು ಶಕ್ತಿಯನ್ನು ಸಮುದ್ರಕ್ಕೆ ಹೋಲಿಸೋದು ತುಂಬ ಅಂದರೆ ತುಂಬಾ ದೊಡ್ಡದಾದ ಒಂದು ಅಜ್ಞಾನ. ಮತ್ತು ನೋಡಿ, ಇದರಿಂದ ಎಷ್ಟೋ ಜನ ಏನಂತ ಭಾವಿಸ್ತಾರೆ ಅಂತಂದರೆ, ಇವಾಗ ಸಮುದ್ರದಿಂದ ನೀರು ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ. ಇದು ಒಂದು ಬಾಟಲ್ ಎಲ್ಲೋ ಒಂದು ಕಡೆಗಿದೆ, ಸಮುದ್ರ ಎಲ್ಲೋ ಒಂದು ಕಡೆಗಿದೆ, ಮತ್ತು ಇದರಿಂದ ಇನ್ನೊಂದು ಬಾಟ್ಲ್ ನೀರು ತೊಗೊತೀನಿ. ಹೀಗಿರಬೇಕಾದ್ರೆ ಇದು ಬಿಡಿ ಬಿಡಿ ಆಗ್ತವೆ ಅಲ್ವಾ, ಬಿಡಿ ಬಿಡಿ ಆಗ್ತವೆ. ಭಗವಂತನು ಕೂಡ ಬೇರೆ ಬೇರೆ ಇದ್ದಾನೆ, ಭಗವಂತನು ಕೂಡ ಲಕ್ಷ ಗಂಟಲೆ ಬೇರೆ ಬೇರೆ ಇದ್ದಾನೆ ಅಂತ ಒಂದು ಕಲ್ಪನೆಯೂ ಕೂಡ ಬರುತ್ತೆ. ನೋಡಿ, ಭಗವಂತ ಒಬ್ಬನೇ ಇರೋದು. ಆ ಒಂದು ಶಕ್ತಿ ಏನಿದೆ ಅಲ್ವಾ, ಆ ಶಕ್ತಿ ಒಂದೇ. ದೇವನೊಬ್ಬ, ನಾಮ ಹಲವು. ಅದಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ಕಾಲದಲ್ಲೇ ಆ ಒಂದು ಶಕ್ತಿ ಇಲ್ಲ ಅಂತಂದರೆ ಕಾಲದಲ್ಲಿರೋದು ಯಾವುದು ಆ ಭಗವಂತನಿಗೆ ಸರಿಸಾಟಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿನೇ ಆ ಒಂದು ಮಹಾಶಕ್ತಿಯನ್ನು ನಾವು ಎಲ್ಲಿಡಬೇಕು ಅಲ್ಲೇ ಇಡಬೇಕು. ಭಗವಂತ ಅಂದರೆ ಭಗವಂತನಪ್ಪ ಅಷ್ಟೇ, ಭಗವಂತನೇ ಅದನ್ನು ಬಿಟ್ಟು ಅದನ್ನು ತೀರಾ ಕೆಳಮಟ್ಟಕ್ಕೆ ನಾವು ತಂದು ಮನುಷ್ಯನಿಗೆ ಹೋಲಿಸೋದು, ಪ್ರಾಣಿಗೆ ಹೋಲಿಸೋದು, ವಸ್ತುಗಳಿಗೆ ಹೋಲಿಸೋದು, ಈ ಥರ ಮಾಡಿದ್ವಿ ಅಂತಂದರೆ ಇದು ನಮ್ಮ ತೀರಾ ಒಂದು ದೊಡ್ಡದಾದ ಅಜ್ಞಾನ. ಇದು ತುಂಬ ದೊಡ್ಡದಾದ ಅಜ್ಞಾನ. ಭಗವಂತನು ಕೂಡ ಇದನ್ನು ಮೆಚ್ಚೋದಿಲ್ಲ. ಯಾಕೆಂದರೆ ನೋಡಿ, ನಮಗೆ ಜ್ಞಾನ ಗಳಿಸೋ ಒಂದು ಸಾಮರ್ಥ್ಯ ಇದೆ ಅಲ್ವಾ. ಹೀಗಿರಬೇಕಾದ್ರೆ ನಾವು ಭಗವಂತ ಹೇಗಿದ್ದಾನೋ ಹಾಗೆ ಅವನನ್ನು ನಂಬಬೇಕಾಗುತ್ತೆ, ಮತ್ತು ಹಾಗೆ ಅವನನ್ನು ಧ್ಯಾನ ಮಾಡಬೇಕಾಗುತ್ತೆ, ಪೂಜೆ ಮಾಡಬೇಕಾಗುತ್ತೆ. ಅದು ಬಿಟ್ಟು ಇಲ್ಲ ನಾವು ಎಲ್ಲೋ ಒಂದು ಕಡೆಗೆ ನಾನು ಅದನ್ನು ಕೂರಿಸಿ ಬಂದಿ ಮಾಡಿ ನಾನು ಅದನ್ನು ಆರಾಧನೆ ಮಾಡ್ತೀನಿ ಅಂತಂದರೆ ಇದು ವ್ಯಕ್ತಿಯ ಒಂದು ದೊಡ್ಡದಾದ ಒಂದು ಅಹಂಕಾರನೇ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನೋಡಿ ನನ್ನಲ್ಲೂ ದೇವರಿದೆ, ನಿನ್ನಲ್ಲೂ ದೇವರಿದ್ದಾನೆ. ಇದೇನಂದರೆ ಮನುಷ್ಯನ ಅತಿ ದೊಡ್ಡ ಅಹಂಕಾರ, ಇದು ಅತಿ ದೊಡ್ಡ ಅಹಂಕಾರ. ನೋಡಿ, ಅದಕ್ಕೆ ಹೇಳ್ತಾರೆ ದೇವರಿಗೆ ದಾಸರಾಗಬೇಕು ಅಂತ. ನಾವು ದಾಸರಾಗಬೇಕು ದೇವರಿಗೆ ಶರಣಾಗಿ ನಾವು ಜೀವನವನ್ನು ನಡೆಸಬೇಕು. ಅದು ಬಿಟ್ಟು ನಾನೇ ದೇವರು, ನೀನೂ ದೇವರು. ನೋಡಿ, ಈ ಒಂದು ಪ್ರಕೃತಿಯಲ್ಲಿ ಎಷ್ಟೋ ಜೀವಿಗಳಿದಾವಲ್ವ, ಅದರಲ್ಲಿ ನಾವು ಕೂಡ ಕೇವಲ ಒಂದು ಜೀವಿ ಮಾತ್ರ. ಭಗವಂತ ಎಲ್ಲವನ್ನು ಹೇಗೆ ಸೃಷ್ಟಿ ಮಾಡಿದಾನೋ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ನಮ್ಮಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಭಗವಂತನ ಒಂದು ಜ್ಞಾನ ಶಕ್ತಿಯನ್ನು ನಾವು ಅರಿಬಹುದು. ಹಾಗಾಗಿನೇ ನಾವು ಇವತ್ತು ಏನಂದರೆ ಧ್ಯಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಆ ಒಂದು ಸತ್ಯವನ್ನು ಹುಡುಕೋ ಒಂದು ಹಂಬಲದಲ್ಲಿರ್ತೀವಿ. ಇದು ಯಾವುದೇ ಒಂದು ಜೀವಿಗೂ ಇಲ್ಲ. ಏನೋ ಒಂದು ಚೈತನ್ಯವನ್ನು ಭಗವಂತ ನಮ್ಮಲ್ಲಿ ಇಟ್ಟಿದ್ದಾನೆ. ಇದಿಷ್ಟೇ ಬಿಟ್ಟರೆ ಭಗವಂತನಿಗೆ ಮನುಷ್ಯ ಯಾವತ್ತಿಗೂ ಸರಿಸಾಟಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ಒಂದು ಕೃಪೆಯಿಂದ, ಅವನ ಒಂದು ಶಕ್ತಿಯಿಂದ, ಅವನ ಒಂದು ಅನುಗ್ರಹದಿಂದ ನಾವಿಲ್ಲಿ ಬದುಕ್ತಾ ಇದ್ದೀವಿ ಅಷ್ಟೇ. ನೋಡಿ, ನಾವೇನು ಸ್ವತಂತ್ರವರಲ್ಲ. ನಾವಿಲ್ಲಿ ಬದುಕಬೇಕು ಅಂದರೆ ನಾವು ಈ ಒಂದು ಪ್ರಕೃತಿಯನ್ನು ಅವಲಂಬಿಸಿದ್ದೀವಿ. ಇವಾಗ ನೋಡಿ, ನಾವು ಇವಾಗ ಬೇಕು ಅಂದರೆ ನಾವು ಮಳೆಯನ್ನು ಸೃಷ್ಟಿ ಮಾಡೋಕ್ಕಾಗುತ್ತಾ? ಹೇಳಿ, ಇಲ್ಲ. ನನಗೆ ಇವಾಗಲೇ ಇಲ್ಲೇ ಒಂದು ಏನೋ ಬೇಕು ಅಂತ ಅಂದಾಗ ಭೂಮಿಯಿಂದ ತಕ್ಷಣವೇ ನಾವೇನಾದರೂ ಸೃಷ್ಟಿ ಮಾಡೋಕ್ಕಾಗುತ್ತಾ? ಇಲ್ಲ. ಆ ಒಂದು ಕೆಪಾಸಿಟಿ ನಮ್ಮಲ್ಲಿಲ್ಲ. ಅಂದರೆ ನಾವು ದೇವರನ್ನು ಅವಲಂಬಿಸಿದ್ದೀವಿ. ಹಾಗಾಗಿನೇ ನಾವು ಭಗವಂತನಿಗೆ ಯಾವತ್ತಿಗೂ ದಾಸರಾಗಿರಬೇಕು.